ನಮಸ್ಕಾರ. ಇವತ್ತು ನಮ್ಮ ದೇಶಾದ್ಯಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ನಾವು ಎಲ್ಲ ಇವತ್ತು ಈ ನಮ್ಮ ಹಟ್ಟಿಪಟ್ಟಣ ಮತ್ತು ನಮ್ಮ ದೇಶದ ಎಲ್ಲ ಕಡೆಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಏನು ಹೇಳಬೇಕಪ್ಪ ಅಂದರೆ ಇವತ್ತು ನಮ್ಮ ದೇಶಕ್ಕೆ ಹೇಳ್ದಂಗೆ ಒಂದು ಗ್ರಂಥ ಕೊಟ್ಟಂಥ ಮಹಾನ್ ವ್ಯಕ್ತಿಪ ಮಹಾನ್ ಶಿಲ್ಪಿ ಯಾರಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರು ಚಿಕ್ಕವರಿದ್ದಾಗ ಅವರು ಬೆಳೆದಂಥ ಸ್ಥಿತಿಯಲ್ಲಿ ಅವರು ಏನು ಕಷ್ಟಗಳನ್ನು ಕಂಡಿದ್ದಾರೆ. ಅವರೊಂದು ಪುಸ್ತಕ ಬರೆದಿದ್ದಾರೆ, ನೋ ಪ್ಯೂನ್ ನೋ ವಾಟರ್ ಅಂತೇಳಿ. ಅಂದರೆ ಅವ್ರು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀರು ಕೊಡ್ಬೇಕಾದ್ರೆ ಎಷ್ಟು ತೊಂದರೆ ಇತ್ತು ಅವ್ರಿಗೆ. ಪ್ಯೂನ್ ಇದ್ದರೆ ನೀರು ಹಾಕ್ತಿದ್ದ, ಪ್ಯೂನ್ ಇಲ್ಲ ನೀರು ಸಿಗ್ತಿಲ್ಲಾಗಿತ್ತು ಅಂತೇಳಿ ಆ ಪುಸ್ತಕದಲ್ಲಿ ಅವ್ರು ಬರೆದಿದ್ದಾರನ್ನ. ಅವರು ಕಂಡಂಥ ಎಷ್ಟು ಕಷ್ಟಗಳಿದಾವಲ್ಲ ಅವರು ಚಿಕ್ಕವರಿದ್ದಾಗ. ಆಮೇಲೆ ಸ್ಕೂಲ್ ಹೋಗ್ಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ತಟ್ಟನ್ನು ತೊಗೊಂಡು ಹೋಗ್ಬೇಕು. ಅದನ್ನೇ ಆ ಎಲ್ಲ ಪುಸ್ತಕದಲ್ಲಿ ಬರೆದಿದ್ದಾರೆ, ನೋ ಪ್ಯೂನ್ ನೋ ವಾಟರ್ ಅಂತೇಳಿ. ಆ ಪುಸ್ತಕದಲ್ಲಿ ಭಾಳ ತಮ್ಮ ಏನೋ ಒಂದು ಕೆಳಜಾತಿ ವರ್ಗದವ್ರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಮೆಟ್ಟಿ ಆ ಪುಸ್ತಕನ ಬರೆದಿದ್ದಾರೆ. ನಾವು ಕಂಡಂಥ ಕಷ್ಟಗಳು ಅದನ್ನು ಯಾರಿಗೂ ಮುಂದೆ ಜೀವನದಲ್ಲಿ ನಮಗಾಗಲಿ ಮುಂದೆ ಬೇರೆಯವ್ರಿಗಾಗಲಿ ನಮ್ಮ ದೇಶದ ಎಲ್ಲರಿಗೂ ಸಮಾನತೆ ಇರಲಿ ಅನ್ನೋ ಭಾವನೆಯಿಂದ ಅವರು ಮುಂದೆ ನಮ್ಮ ದೇಶಕ್ಕೆ ಒಬ್ಬರು ಎಕನಾಮಿಸ್ಟ್ ಆಗಿ, ಒಬ್ಬರು ಪ್ರೊಫೆಸರ್ ಆಗಿ, ಒಬ್ಬರು ಲಾಯರ್ ಆಗಿ, ಮುಂದೆ ನಮ್ಮ ಲಾ ಮಿನಿಸ್ಟರ್ ಕೂಡ ಅವರು ಆಗ್ತಾರೆ. ಮುಂದೆ ಅದೇ ರೀತಿಯಾಗಿ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕ ನಂತರ ಕೂಡ ಅವರಿಗೆ ಈ ಸಂವಿಧಾನ ಶಿಲ್ಪಿಯ ಒಂದು ಪ್ರೆಸಿಡೆಂಟ್ ಕೂಡ ಚೇರ್ಮನ್ ಕೂಡ ಮಾಡಿ ನಮ್ಮ ದೇಶಕ್ಕೆ ಏನು ಸಂವಿಧಾನ ಕೊಟ್ಟಿದ್ದಾರೆ ಅದಕ್ಕೆ ಕಾರಣನೇ ಅವರಂತ ಹೇಳಿ ಈ ನಮ್ಮ ದೇಶದಲ್ಲಿ ಈ ಸಮಾನತೆ ಬರಬೇಕು, ಎಲ್ಲರೂ ಒಂದಾಗಿರಬೇಕು, ಈ ಜಾತಿ ಪಿಡುಗನ್ನು ಹೋಗಬೇಕು ಅನ್ನೋಗೋಸ್ಕರನೇ ಅವರು ತುಂಬ ಹೋರಾಟ ಮಾಡಿದ್ದಾರೆ. ಮುಂದೆ ಅವ್ರಿಗೆ ಬೇಸತ್ತು ಬುದ್ಧಿಸಮ್ ಕೂಡ ಕನ್ವರ್ಟ್ ಆದರು. ಅವರು ಇಷ್ಟು ಮಾಡಿದ್ರು ಕೂಡ ಇದು ಏನಪ್ಪ ನಾ ಇಷ್ಟೆಲ್ಲ ಮಾಡ್ತಿದ್ದೀನಿ ಆದರೂ ಇದು ಜಾತಿ ಪಿಡುಗು ಹೋಗ್ತಾ ಇಲ್ಲ ಅಂಥೇಳಿ ಬೇಸತ್ತು ಸಮಾನತೆ ಇರುವ ಜಾತಿಪ ಯಾವುದಪ್ಪ ಅಂದರೆ ಬುದ್ಧಿಸಮ್ ಜಾತಿಗೆ ಹೋಗಿ ಕನ್ವರ್ಟ್ ಆಗ್ತಾರೆ. ಆ ದೃಷ್ಟಿಯಿಂದ ಇವತ್ತು ಅವ್ರದ್ದು ಜನ್ಮದಿನ. ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.